ಸಿದ್ಧಲಿಂಗ ಶ್ರೀ ಸೌಹಾರ್ದ ಸಹಕಾರಿಗೆ 16 ಲಕ್ಷ ನಿವ್ವಳ ಲಾಭ. ಅಧ್ಯಕ್ಷರು ಸದಾಶಿವಪ್ಪ ಪಾಟೀಲ್. ಮಾಣಿನಗರದ ಸಿದ್ಧಲಿಂಗ ಶ್ರೀ ಸೌಹಾರ್ದ ಸಹಕಾರಿಯ ಸಭಾಂಗಣದಲ್ಲಿ 3ನೇ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮವನ್ನು ಸಹಕಾರಿಯ ಅಧ್ಯಕ್ಷರಾದ ಸದಾಶಿವಪ್ಪ ಪಾಟೀಲ್ ಅವರು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಸಹಕಾರಿಯು ಸದಸ್ಯರಿಗೆ ಅಗತ್ಯವಿರುವ ವಿವಿಧ ಆರ್ಥಿಕ ನೆರವು ನೀಡುವುದರ ಜೊತೆಗೆ ಸದಸ್ಯರಲ್ಲಿ ಉಳಿತಾಯ ಮನೋಭಾವನೆ ಮೂಡಿಸಿದೆ. ಉತ್ತಮ ಅಂಕಗಳನ್ನು ಪಡೆದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದೊಂದಿಗೆ ನಗದು ಬಹುಮಾನ ನೀಡುವುದರ ಮೂಲಕ ಅವರನ್ನು ಉತ್ತೇಜಿಸುವ ಕಾರ್ಯವನ್ನು ಮಾಡಿದೆ. ಈ ವರ್ಷದಿಂದ ಸಹಕಾರಿಯು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಸಿದ್ಧಲಿಂಗ ಶ್ರೀ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭಿಸಲಾಗುವುದು. 2023-24ನೇ ಸಾಲಿನಲ್ಲಿ ನಮ್ಮ ಸಹಕಾರಿಯು 1560ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ಷೇರು ಬಂಡವಾಳ 1 ಕೋಟಿ. ಸದಸ್ಯರಿಂದ ಠೇವಣಿಯಾಗಿ 6,24,00,000 ಸಂಗ್ರಹ. ಸದಸ್ಯರಿಗೆ ವಿವಿಧ ಉದ್ದೇಶಗಳಿಗಾಗಿ 6 ಕೋಟಿಗೂ ಹೆಚ್ಚು ಸಾಲ ಮತ್ತು ಮುಂಗಡಗಳನ್ನು ನೀಡಲಾಗಿದೆ. ಈ ಸಾಲಿನಲ್ಲಿ ಸಹಕಾರಿಯು 16 ಲಕ್ಷ ರೂಪಾಯಿ ನಿವ್ವಳ ಲಾಭವನ್ನು ಪಡೆದಿದೆ. ಸಹಕಾರಿಯ ಎಲ್ಲ ಸದಸ್ಯರಿಗೆ 12% ಡಿವಿಡೆಂಟ್ ಅನ್ನು ಹಂಚಿಕೆ ಮಾಡಲಾಗುವುದು ಎಂದು ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ಪ್ರಗತಿಯತ್ತ ಮುನ್ನಡೆಯುತ್ತಿರುವುದು ಸಂತೋಷದ ಸಂಗತಿ. 771 ಸದಸ್ಯರಿಂದ 44,55,000 ಪ್ರಾರಂಭವಾಗಿದ್ದು, ಈ ನಮ್ಮ ಸಿದ್ಧಲಿಂಗ ಶ್ರೀ ಸೌಹಾರ್ದ ಸಹಕಾರಿ ಸಂಘವು ಇಂದು ಸಹಕಾರಿಯ ಒಟ್ಟು ವ್ಯವಹಾರವು ವರ್ಷಾಂತಕ್ಕೆ 19,16,71,000 ರೂಪಾಯಿ ತಲುಪಿದೆ. ಸಹಕಾರಿಯ 2023-24ನೇ ಸಾಲಿನ ದುಡಿಯುವ ಬಂಡವಾಳವು 6,92,00,000 ರೂಪಾಯಿಗಳಾಗಿರುತ್ತವೆ. ಇದೆಲ್ಲವೂ ಸಹಕಾರಿ ಸಂಘದ ಮೇಲೆ ಸದಸ್ಯರು ಇಟ್ಟಿರುವ ವಿಶ್ವಾಸ ಪ್ರತೀಕ. ಸಹಕಾರಿಯು ಕೇವಲ ಸಾಲಗಳನ್ನು ಕೊಡುವುದಲ್ಲದೆ ಸಹಕಾರಿಯು ಸಾಮಾಜಿಕ ಕಾರ್ಯಕಲಾಪಗಳಲ್ಲಿ ತನುಮನ ಧನದಿಂದ ಯಾವತ್ತೂ ಮುಂದಿರುತ್ತದೆ. ಸಹಕಾರಿಯು ಕಳೆದ 3 ವರ್ಷಗಳಿಂದ ತನ್ನ ಸದಸ್ಯರಿಗೆ ವ್ಯಾಪಾರ ಸಾಲ, ಮನೆ ಕಟ್ಟಿಕೊಳ್ಳುವ ಸಾಲ, ವಾಹನ ಸಾಲ, ಜಾಮೀನು ಸಾಲ ನೀಡುತ್ತಾ ಬಂದಿದ್ದು ಇಂದಿನ ಸ್ಪರ್ಧಾತ್ಮಕವಾಗಿ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಕಲ್ಪಿಸುತ್ತಾ ಬಂದಿರುತ್ತದೆ. ಸಹಕಾರಿ ಸದಸ್ಯರುಗಳು ತಮ್ಮ ಸಹಕಾರಿ ಮೇಲೆ ಇಟ್ಟಿರುವ ವಿಶ್ವಾಸದ ಪ್ರತೀಕ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಕರ್ನಾಟಕ ಸೌಹಾರ್ದ ಕಾಯ್ದೆ ಅನ್ವಯ ಎಲ್ಲ ಸರ್ವ ಸದಸ್ಯರು ಖಾತೆಗಳನ್ನು ತೆರೆದು ವ್ಯವಹರಿಸಲು ಠೇವಣಿಗಳನ್ನಿಟ್ಟು ಸಹಕಾರಿ ಏಳಿಗೆಗಾಗಿ ಸಹಕರಿಸಿ ತನ್ಮೂಲಕ ಸಹಕಾರದಿಂದ ವಿವಿಧ ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸದಸ್ಯರು ವಿನಂತಿಸಿಕೊಳ್ಳುತ್ತೇನೆ. ಸಹಕಾರಿ ಪ್ರಸಕ್ತ ಸಾಲಿನ 16,31,436 ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದ್ದು, ಇದು ಸಹಕಾರಿಯ ಸದಸ್ಯರುಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಶ್ರಮದ ಫಲವಾಗಿದೆ. ಈ ಸಾಲಿನ ಸಹಕಾರಿಯ ಸದಸ್ಯರುಗಳು 2023-24ನೇ ಸಾಲಿನ 12% ಡಿವಿಡೆಂಟ್ ಘೋಷಿಸಲು ಸಂತೋಷವೆನಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಸಹಕಾರಿಯ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಸಹಕಾರಿಯ ಉಪಾಧ್ಯಕ್ಷರಾದ ಶಂಕರಗೌಡ ಟಿ, ಮಾನಿಪಟ್ಟಣ ಬ್ಯಾಂಕಿನ ವ್ಯವಸ್ಥಾಪಕರಾದ ನಾಗರಾಜ್, ನಿವೃತ್ತ ಉಪನ್ಯಾಸಕರಾದ ಬಸನಗೌಡ ಜಾನೇಕಲ್, ಕಾನೂನು ಸಲಹೆಗಾರರಾದ ಶೇಖರಪ್ಪ ಪಾಟೀಲ್, ವಕೀಲರು ಎನ್ ರಾಜು, ನಿರ್ದೇಶಕರಾದ ಚನ್ನಬಸವ ಪಾಟೀಲ್, ನಿರ್ದೇಶಕರಾದ ಚನ್ನಬಸನಗೌಡ ಪಾಟೀಲ್, ಶರಣಬಸವ, ಅನುರಾಧ ಸುಗಪ್ಪ ಪಾಟೀಲ್, ಸಹಕಾರಿಯ ಸಿಒ ಶರಣಬಸವ, ವ್ಯವಸ್ಥಾಪಕರಾದ ಮಾಂತೇಶ್, ಸಹಕಾರಿಯ ಸದಸ್ಯರು ಮತ್ತು ಪಿಗ್ಮಿ ಸಂಗ್ರಾಹಕರು ಇದ್ದರು.